ನಮಸ್ತೆ. ಸಮಸ್ತ ಅಪ್ಲಿಕೇಶನ್ನಲ್ಲಿ ಇತರೆ ಸ್ಥಳಗಳ ಲಾರ್ವಾ ಸರ್ವೆ ಹೇಗೆ ಮಾಡಬೇಕೆಂದು ಈ ವಿಡಿಯೋದಲ್ಲಿ ನೋಡೋಣ. ಆಶಾರವರು ತಮ್ಮ ಮುಖಪುಟದಲ್ಲಿ ಕೆಳಗೆ ಕಾಣುವ ಕಾರ್ಯಕ್ರಮದ ಮೇಲೆ ಕ್ಲಿಕ್ ಮಾಡಿದರೆ NVBDCP ಎಂಬ ಪ್ರೋಗ್ರಾಂ ಕಾಣಿಸುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಲಾರ್ವಾ ಸರ್ವೆ ಮತ್ತು ಮಲೇರಿಯಾ ಸ್ಕ್ರೀನಿಂಗ್ ಕಾಣಿಸುತ್ತದೆ. ಅಲ್ಲಿ ಆಶಾರವರು ಲಾರ್ವಾ ಸರ್ವೆ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಅವರ ಬಳಿ ಇರುವ ಮನೆಗಳ ಸಂಖ್ಯೆಗಳು ಕಾಣಿಸುತ್ತದೆ ಮತ್ತು ಇತರೆ ಸ್ಥಳಗಳು ಕಾಣಿಸುತ್ತದೆ. ಇತರೆ ಸ್ಥಳಗಳಲ್ಲಿ ಆಶಾರವರು ಪ್ರಸ್ತುತ ವಾರದ ಮೇಲೆ ಕ್ಲಿಕ್ ಮಾಡಿದಾಗ ಪ್ಲಸ್ ಇತರೆ ಸ್ಥಳಗಳು ಎಂದು ಕಾಣಿಸುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಮನೆಯ ಸಮೀಕ್ಷೆಯನ್ನು ಮುಂದುವರಿಸಲು ನೀವು ಬಯಸುತ್ತೀರಾ ಎಂಬ ಪ್ರಶ್ನೆ ಬರುತ್ತದೆ. ಒಂದು ವೇಳೆ ಇಲ್ಲ ಎಂದರೆ ಯಾವ ಕಾರಣಕ್ಕೆ ಮಾಡಲಾಗಿಲ್ಲ ಎಂದು ಸೂಕ್ತ ಕಾರಣಗಳನ್ನು ಆಯ್ಕೆ ಮಾಡಿ ನಂತರ ಉಳಿಸಿ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಈ ಮನೆ ಪ್ರಯತ್ನಿಸಿದ ಪಟ್ಟಿಯಲ್ಲಿ ಕಾಣಿಸುತ್ತದೆ. ಒಂದು ವೇಳೆ ನೀವು ಸರ್ವೆ ಮಾಡಬೇಕು ಎಂದಾದರೆ ಎಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಲೊಕೇಶನ್ ಅನ್ನು ಕ್ಯಾಪ್ಚರ್ ಮಾಡಬೇಕು. ನಂತರ ಸರ್ವೆ ಮಾಡಲಾದ ದಿನಾಂಕ ಹಾಗೂ ಪ್ರದೇಶವನ್ನು ಆಯ್ಕೆ ಮಾಡಿ ಸ್ಥಳದ ಪ್ರಕಾರ ಸ್ಥಳದ ಹೆಸರನ್ನು ನಮೂದಿಸಬೇಕು. ನಂತರ ಮುಂದೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಒಳಾಂಗಣ ಪಾತ್ರಗಳ ಬಗ್ಗೆ ಕೆಲವು ಪ್ರಶ್ನೆಗಳು ಕಾಣಿಸುತ್ತದೆ. ಇಲ್ಲಿ ಎಷ್ಟು ಹುಡುಕಲಾಗಿದೆ ಮತ್ತು ಎಷ್ಟು ಪಾಸಿಟಿವ್ ಪತ್ತೆ ಹಚ್ಚಲಾಗಿದೆ ಎಂದು ನಮೂದಿಸಬೇಕು. ನಮೂದಿಸಿದ ನಂತರ ಮುಂದೆ ಮೇಲೆ ಕ್ಲಿಕ್ ಮಾಡಿ. ನಂತರ ಹೊರಾಂಗಣ ಪಾತ್ರಗಳ ಬಗ್ಗೆ ಕೆಲವು ಪ್ರಶ್ನೆಗಳು ಕಾಣಿಸುತ್ತವೆ. ಅದರಲ್ಲಿ ಎಷ್ಟು ಹುಡುಕಲಾಗಿದೆ ಮತ್ತು ಅದರಲ್ಲಿ ಎಷ್ಟು ಪಾಸಿಟಿವ್ ಪತ್ತೆ ಹಚ್ಚಲಾಗಿದೆ ಎಂದು ನಮೂದಿಸಬೇಕು. ನಮೂದಿಸಿದ ನಂತರ ಮುಂದೆ ಮೇಲೆ ಕ್ಲಿಕ್ ಮಾಡಿ. ಈಗ ಆಶಾರವರು ಪಾಸಿಟಿವ್ ಸೈಟ್ ಪಿಕ್ಚರ್ ಅನ್ನು ಸೆರೆಹಿಡಿಯಬೇಕು. ನಂತರ ಕೆಳಗೆ ನಿಯಂತ್ರಣ ಕ್ರಮಗಳಲ್ಲಿ ಎಷ್ಟು ಪಾತ್ರೆಗಳು ಖಾಲಿ ಮಾಡಲಾಗಿದೆ, ಎಷ್ಟು ಜಾಗದಲ್ಲಿ ಲಾರ್ವಾ ಸೈಡ್ ಅನ್ನು ಹಚ್ಚಲಾಗಿದೆ, ಲಾರ್ವಾ ಸೈಡ್ ಬಳಸಿದ ಸ್ಥಳಗಳ ಸಂಖ್ಯೆ, ಇತರೆ ಲಾರ್ವಾ ಸೈಡ್ ಬಳಸಿದ ಪಾತ್ರೆಗಳ ಸಂಖ್ಯೆಯನ್ನು ನಮೂದಿಸಬೇಕು. ನಂತರ ಎಷ್ಟು ಲಾರ್ವಾ ತಿನ್ನುವ ಮೀನುಗಳನ್ನು ಬಿಡಲಾದ ಪಾತ್ರೆಗಳ ಸಂಖ್ಯೆಯನ್ನು ನಮೂದಿಸಿ ಮುಂದೆ ಮೇಲೆ ಕ್ಲಿಕ್ ಮಾಡಿ. ನಂತರ ಸರ್ವೆ ಮಾಡಿದ ದಿನಾಂಕ ಹಾಗೂ ಸರ್ವೆ ಮಾಡಿದವರ ಹೆಸರು ಮತ್ತು ಸರ್ವೆಯಲ್ಲಿ ಕಂಡುಹಿಡಿಯಲಾದ ಸಾರಾಂಶಗಳನ್ನು ನೋಡಬಹುದು. ನಂತರ ಉಳಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಲಾರ್ವಾ ಸರ್ವೆಯನ್ನು ಪೂರ್ಣಗೊಳಿಸಿದ್ದೀರಿ ಎಂದು ಒಂದು ಪಾಪ್ಅಪ್ ಬರುತ್ತದೆ. ತುಂಬಿರುವ ಮಾಹಿತಿಯು ಸರಿ ಇದ್ದರೆ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಗೆ ಇತರೆ ಸ್ಥಳಗಳ ಲಾರ್ವಾ ಸರ್ವೆ ಪೂರ್ಣಗೊಳ್ಳುತ್ತದೆ. ಧನ್ಯವಾದಗಳು.